ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹಲೋ ಶಿವಕುಮಾರ್. ಹಲೋ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ನೀವು ಸರ್ ಆಫೀಸಿಗೆ ಬರ್ತಾ ಇಲ್ಲ ಅನ್ನೋದು ಬಿಟ್ಟು ಇನ್ನೆಲ್ಲ ನಾರ್ಮಲ್ ಆಗಿದೆ ಮೇಡಮ್. ಗುಡ್. ಅದಕ್ಕೆ ನಾನು ಫೋನ್ ಮಾಡಿದ್ದು. ನಮ್ ಸುತ್ತಾಟ, ಓಡಾಟ, ಟ್ರಿಪ್ಪು ಗೀಪು ಎಲ್ಲ ಮುಗೀತು. ನಾನು ಇವತ್ತಿಂದ ಆಫೀಸಿಗೆ ಬರ್ತಾ ಇದ್ದೀನಿ. ಈ 10 ದಿನದಲ್ಲಿ ಆಫೀಸಲ್ಲಿ ಏನಾದ್ರೂ ಮೇಜರ್ ಆಗಿ ಪ್ರಾಬ್ಲಮ್ ಆಯ್ತಾ? ಮೇಜರ್ ಆಗಿ ಏನು ಪ್ರಾಬ್ಲಮ್ಸ್ ಆಗಿಲ್ಲ ಮೇಡಮ್. ಸಣ್ಣ ಪುಟ್ಟ ಪ್ರಾಬ್ಲಮ್ ಇತ್ತು, ಅದನ್ನ ನಾನೇ ಮ್ಯಾನೇಜ್ ಮಾಡಿದ್ದೀನಿ. ಮತ್ತೆ ನೀವು ಸರ್ 10 ದಿವಸ ಇರಲ್ಲ ಅಂತ ಹೇಳಿದ್ರಿ. ಕ್ಲೈಂಟ್ಸ್ ಎಲ್ಲ ಅದ್ರ ಪ್ರಕಾರ ಪ್ಲಾನ್ ಮಾಡಿದ್ದಾರೆ ಮೇಡಮ್. ಇವತ್ತು ಯಾವ್ದಾದ್ರೂ ಅರ್ಜೆಂಟ್ ಕ್ಲೈಂಟ್ ಮೀಟಿಂಗ್ ಇದ್ರೆ ಅರೇಂಜ್ ಮಾಡಿ, ನಾನು ಬರ್ತಾ ಇದ್ದೀನಿ ರಿಟರ್ನ್. ಸದ್ಯಕ್ಕೆ ಯಾವ ಮೀಟಿಂಗು ಇಲ್ಲ ಮೇಡಮ್. ನೀವು ಬಂದ್ಮೇಲೆ ಬೇಕಾದ್ರೆ ಕ್ಲೈಂಟ್ಸ್ಗೆ ಇನ್ಫಾರ್ಮ್ ಮಾಡೋಣ. ಅದ್ರ ಪ್ರಕಾರ ಮೀಟಿಂಗ್ ಅರೇಂಜ್ ಮಾಡ್ತೀನಿ ಮೇಡಮ್. ಇನ್ನೇನಾದ್ರೂ ವಿಷಯ ಆಯ್ತಾ? ವನಜಾ ರಮ್ಯಾ ಕೇಸ್ನಲ್ಲಿ ರಾವಣ್ದು ಜಡ್ಜ್ಮೆಂಟ್ ಬರಬೇಕಾಗಿತ್ತು. ಅದು ಸ್ವಲ್ಪ ಮುಂದಕ್ಕೆ ಹೋಗಿದೆ ಮೇಡಮ್. ಬಟ್ ಯಾಕೆ, ಏನಾಯ್ತು? ಜಡ್ಜಿಗೆ ಮನೆಯಲ್ಲಿ ಒಂದು ಸಣ್ಣ ಆಕ್ಸಿಡೆಂಟ್ ಆಯ್ತಂತೆ ಮೇಡಮ್. ಅದು ಕ್ಯೂರ್ ಆಗೋಕೆ 3 ತಿಂಗಳಾಗತ್ತಂತೆ. ಅದಕ್ಕೆ ಜಡ್ಜ್ಮೆಂಟ್ ಮುಂದಕ್ಕೆ ಹೋಗಿದೆ. ಛೇ, ಇದನ್ ಯಾಕೆ ನನಗೆ ಮೊದಲೇ ಹೇಳಿಲ್ಲ? ಅಲ್ಲ, ನಿಮ್ಮನ್ನ ಡಿಸ್ಟರ್ಬ್ ಮಾಡೋದು ಬೇಡ ಅಂತ. ಬಟ್ ಶಿವಕುಮಾರ್, ಈ ವಿಷಯ ಕೇಳಿ ನಾನು ಇವಾಗ್ಲೂ ಡಿಸ್ಟರ್ಬ್ ಆಗಿದ್ದೀನಲ್ವಾ? ಇದು ತುಂಬಾ ಇಂಪಾರ್ಟೆಂಟ್ ವಿಷಯ, ತುಂಬಾ ಇಂಪಾರ್ಟೆಂಟ್ ಕೇಸು ಅಂತ ಗೊತ್ತಿತ್ತಲ್ವಾ? ನಿಮಗ್ ಗೊತ್ತಿಲ್ವಾ ಈ ಕೇಸು ಎಷ್ಟು ಇಂಪಾರ್ಟೆಂಟ್ ಅಂತ? ಜಡ್ಜ್ವರೆಗೂ ಈ ಕೇಸ್ನ ತಗೊಂಡು ಹೋಗಕ್ಕೆ ನಾನು ಎಷ್ಟು ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀನಿ, ಎಷ್ಟು ದೊಡ್ಡ ದೊಡ್ಡ ಲಾಯರ್ಸ್ಗಳನ್ನ ಅಪಾಯಿಂಟ್ ಮಾಡಿದ್ದೀನಿ. ನೀವು ನೋಡಿದ್ರೆ ಹೀಗ್ ಮಾಡ್ತಿರಲ್ಲ. ಹೇಗಿದ್ರು 3 ತಿಂಗಳಾದ್ಮೇಲೆ ಜಡ್ಜ್ಮೆಂಟ್ ಬರುತ್ತಲ್ಲ ಮೇಡಮ್. ಹಾಗೆಲ್ಲ ಅವನಿಗೆ ಟೈಮ್ ಕೊಡಬಾರ್ದು ಶಿವಕುಮಾರ್. 3 ತಿಂಗಳಲ್ಲಿ ಅವನು ಏನ್ ಬೇಕಾದ್ರೂ ಪ್ರೋಗ್ರಾಮ್ ಹಾಕೊಂತಾನೆ. ಸಾರಿ ಮೇಡಮ್, ನೀವು ಹೇಳೋದು ಕರೆಕ್ಟ್ ಆಗಿದೆ. 3 ತಿಂಗಳು ಟೈಮ್ ಕೊಟ್ರೆ ಸಾಕ್ಷಿ ನಾಶ ಮಾಡ್ತಾನೆ, ಡಿಪಾರ್ಟ್ಮೆಂಟ್ನೇ ಪರ್ಚೇಸ್ ಮಾಡ್ತಾನೆ, ಕೇಸ್ನೇ ಉಲ್ಟಾ ಪಲ್ಟಾ ಮಾಡ್ತಾನೆ. ನೀವು ಆಲೋಚನೆ ಮಾಡಿರೋದು ಸರಿಯಾಗಿದೆ ಮೇಡಮ್. ಸರಿ, ನಾನೀಗ ಆಫೀಸಿಗೆ ಬರ್ತಾ ಇದ್ದೀನಿ. ಹಾಗೆ ಲಾಯರ್ನ ಕರ್ಸಿ ಈ ವರ್ಡಿಗೆ ಬೇಗ ಆಚೆ ಬರ್ಬೇಕು ಅಂದ್ರೆ ಏನೇನ್ ಮಾಡ್ಬೇಕು ಅಂತ ಡಿಸ್ಕಸ್ ಮಾಡೋಣ. ಸರಿ ಮೇಡಮ್, ಹಾಗೆ ಮಾಡ್ತೀನಿ. ನಾನು ನಮ್ ಲಾಯರ್ನು ಕನ್ಸಲ್ಟ್ ಮಾಡ್ಕೊಂಡ್ ಬರ್ತೀನಿ. ಹಲೋ ಹಲೋ, ಅರ್ಜೆಂಟಾಗಿ ಆಫೀಸಿಗೆ ಬರ್ಬೋದಾ? ಮೇಡಮ್ ಬರಕ್ಕೆ ಹೇಳಿದ್ರು. ಆಯ್ತು ಸರ್, ಬರ್ತೀನಿ. ಓಕೆ. ಸದ್ಯ ಜಡ್ಜ್ಮೆಂಟ್ ಟೆನ್ಷನ್ ಸದ್ಯಕ್ಕಿಲ್ಲ. ಅಷ್ಟ್ರಲ್ಲಿ ನಮ್ಮ ವಿರುದ್ಧ ಯಾರ್ಯಾರು ಸಾಕ್ಷಿಗಳಿದಾರೋ ಅವ್ರ ಎಲ್ಲ ಡೀಟೇಲ್ಸ್ನು ನಾನು ಕಲೆಕ್ಟ್ ಮಾಡಿ ಕೊಡೋರಾಗಿ. ಒಬ್ಬೊಬ್ರು ನಮ್ ದಾರಿಗೆ ಬರಬೇಕು. ಬರಲಿಲ್ಲ ಅಂದ್ರೆ ದುಡ್ಡು ಕೊಟ್ಟು ಕರೆಸ್ಕೋಬೇಕು. ಅದಕ್ಕೂ ಬಗ್ಲಿಲ್ಲ ಅಂದ್ರೆ ಹೆದರಿಸ್ಬೇಕು. ಇಲ್ಲ ಯಾರನ್ನಾದ್ರೂ ಒಬ್ಬರನ್ನ ಪರಲೋಕ ಕಳಿಸ್ಬೇಕು. ಒಟ್ನಲ್ಲಿ ಈ ಕೇಸಿನ ಜಡ್ಜ್ಮೆಂಟು ನಮ್ಮ ಪರವಾಗಿ ಆಗಬೇಕು. ನಮ್ಮ ವಿರುದ್ಧ ಯಾರಾದ್ರೂ ಸಾಕ್ಷಿ ಇದ್ರೆ ಅದನ್ನ ನಾಶ ಮಾಡಬೇಕು. ಆಯ್ತು ಭಾಯ್, ನಾಳೆನೇ ಈ ಕೇಸಲ್ಲಿ ಯಾವ ಸಾಕ್ಷಿ ಸ್ಟ್ರಾಂಗ್ ಇದೆ ಅಂತ ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ರಾವಣ್ ಭಾಯ್, ನೀವು ಅನ್ಕೊಂತ ಇದ್ದೀರಾ 3-4 ತಿಂಗಳು ಟೈಮ್ ಇದೆ ಅಂತ.
ವಂಜಾ ಕೇಸಲ್ಲಿ ಖಂಡಿತವಾಗ್ಲೂ ಅಷ್ಟೊಂದು ಟೈಮ್ ಇಲ್ಲ. ಹಾಗಂತ ಶಿವಗಾಮಿ ಆಫೀಸಲ್ಲಿ ಇರೋರು ನನಗೆ ಪಕ್ಕಾ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಶಿವಗಾಮಿ ದುಡ್ಡು ಕೊಟ್ಟು ಈ ಕೇಸಲ್ಲಿ ಬೇರೆ ಜಡ್ಜನ್ ಕೂಡ್ಸೋ ಪ್ರಯತ್ನ ಮಾಡ್ತಾ ಇದ್ದಾಳಂತೆ. ಸೊ ಈ ಕೇಸಲ್ಲಿ ಜಡ್ಜ್ ಬರೋವರೆಗೂ ನಾವು ಕಾಯೋಂಗಿಲ್ಲ. ಬೇರೆ ಜಡ್ಜ್ ಬಂದು ಜಡ್ಜ್ಮೆಂಟ್ ಕೊಡಬೇಕು ಅಂತ ಮಾತಾಡ್ತಾ ಇದ್ದಾರಂತೆ. ಇದಕ್ಕೋಸ್ಕರ ಶಿವಗಾಮಿ ಎಷ್ಟು ಲಕ್ಷ ಬೇಕಾದ್ರೂ ಖರ್ಚು ಮಾಡಕ್ಕೆ ರೆಡಿ ಇದ್ದಾಳೆ. ಯಾಕೋ ಈ ಶಿವಗಾಮಿದು ಜಾಸ್ತಿ ಆಯ್ತು. ಹಲೋ, ಏನ್ ಶಿವಗಾಮಿ, ನಾನ್ ಸುಮ್ನೆ ಇದ್ರು ನೀನ್ ಸುಮ್ನೆ ಇರಲ್ಲ ಅನ್ಸುತ್ತೆ. ನಾನೇನ್ ಮಾಡ್ದೆ? ವನಜಾ ಕೇಸಲ್ಲಿ ಜಡ್ಜ್ಗೆ ಆಕ್ಸಿಡೆಂಟ್ ಆಗಿದೆ. ಅವರು ಹಾಸ್ಪಿಟಲಿಂದ ಬರೋದಿಕ್ಕೆ ಟೈಮ್ ಆಗುತ್ತೆ ಅಂತ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿ ಆ ಕೇಸಲ್ಲಿ ಹೊಸ ಜಡ್ಜ್ನ ಅಪಾಯಿಂಟ್ ಮಾಡೋ ಪ್ರಯತ್ನದಲ್ಲಿದೆಯಂತೆ. ಓ ಮೈ ಗಾಡ್, ಥ್ಯಾಂಕ್ ಯು ಸೋ ಮಚ್ ರಾವಣ್. ಅದಕ್ಕೆ ಕ್ರಿಮಿನಲ್ಗಳ ಸವಾಸ ಇರಬೇಕು ಅಂತ ಹೇಳೋದು. ನಾನ್ ತುಂಬಾ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದೆ. ಈ ಕೇಸ್ಗೆ ಹೆಂಗಾದ್ರೂ ಜಡ್ಜ್ಮೆಂಟ್ ತರಲೇಬೇಕಲ್ವಾ ಅಂತ. ನನಗೆ ಹೊಳಿದೇ ಇರೋದು ನಿನಗೆ ಹೊಳೆದಿದ್ಯಲ್ಲ ನೋಡು. ಥ್ಯಾಂಕ್ ಯು ಸೋ ಮಚ್ ರಾವಣ್, ಯು ಆರ್ ರಿಯಲಿ ಅಮೇಜಿಂಗ್. ನೀವೆಷ್ಟು ಗ್ರೇಟ್ ಗೊತ್ತಾ? ಅಲ್ಲ, ಈ ತರ ಐಡಿಯಾನ ನಿಮ್ ಶತ್ರುಗ್ ಕೊಟ್ರೆ ನನಗೆಲ್ ತೊಂದ್ರೆ ಆಗುತ್ತೋ ಅಂತ ಯೋಚಿಸ್ದೆ. ನೀವು ನನ್ಗೋಸ್ಕರ ಫೇವರ್ ಮಾಡಿದೀರಾ ಅಲ್ಲ, ನಿಮ್ಮಂತ ದೊಡ್ಡ ಗುಣ ಯಾರಿಗ್ ಬರುತ್ತೆ ಹೇಳಿ? ನಾನು ಈಗ್ಲೇನೆ ಹೊಸ ಜಡ್ಜ್ನ ಅಪಾಯಿಂಟ್ ಮಾಡೋ ಪ್ರಕ್ರಿಯೆನ ಪ್ರಾರಂಭ ಮಾಡ್ತೀನಿ. ಅಗೇನ್ ಥ್ಯಾಂಕ್ ಯು ಸೋ ಮಚ್. ಹಲೋ ಹಲೋ ಹಲೋ